ಮಾದಿಗ ಅಧಿಕಾರಿ ವರ್ಗದವರು ನಮ್ಮ ಮೇಲೆ ಸುಳ್ಳು ಕೇಸು ದಾಖಲಿಸಲು ಒಪ್ಪಲಿಲ್ಲ. ಇವರ ಉದ್ದೇಶ ಒಟ್ಟು ಹಣ ದೋಚುವುದೇ ಆಗಿರುತ್ತದೆ. ಆದರೆ ಮೊನ್ನೆ ಅವರ ಪ್ರತಿಭಟನಾ ಸಭೆಯ ಭಾಷಣ ಮಾಡುವ ಸಂದರ್ಭ ನಾವು ಇವರ ಮೇಲೆ ಅಟ್ರಾಸಿಟಿ ಕೇಸು ಹಾಕಿಸಲು ಪ್ರಯತ್ನಿಸಿದೆವು, ಆದರೆ ಅಧಿಕಾರಿಗಳು ಒಪ್ಪಲಿಲ್ಲ ಎಂದು ಭಾಷಣದಲ್ಲಿ ಹೇಳಿದರು. ಹಾಗಾಗಿ ಇವರ ಉದ್ದೇಶ ಏನೆಂದು ನೀವೇ ಅರ್ಥೈಸಿಕೊಳ್ಳಿ. ಮತ್ತೋರ್ವ ಧಾರ್ಮಿಕ ಪರಿಷತ್ತಿನ ಸದಸ್ಯರಾದವರು ಮಾತಾಡಿ ಪರಿಶುದ್ಧ ಜೀವನ ನಡೆಸುವವರನ್ನು ಸಾರ್ವಜನಿಕ ಜೀವನದಲ್ಲಿ ಹಾರಿಸಬೇಕೆಂದು ಹೇಳಿದ್ದರು. ನಾವು ಕೇಳುವುದು, ಎಷ್ಟು ಜನರಿಗೆ ಇವರು ಕೊಟ್ಟ ಹಣದ ಚೆಕ್ ಬೌನ್ಸ್ ಆಗಿದೆ, ಎಷ್ಟು ಜನರಿಗೆ ಹಣ ಇಡಿಸಿದ್ದಾರೆ, ಎಷ್ಟು ಕೇಸ್ ಇವರ ಮೇಲಿದೆ. ಇವರು ವೇದಿಕೆಯ ಮೇಲೆ ನಿಂತುಕೊಂಡು ಪರಿಶುದ್ಧ ಜೀವನದ ಬಗ್ಗೆ ಮಾತನಾಡುತ್ತಾರಾದರೆ ಕಾಂಗ್ರೆಸ್ ನಾಯಕರ ಪರಿಸ್ಥಿತಿ ಏನೆಂದು ಅರ್ಥವಾಗುತ್ತದೆ. ಮುಂದುವರಿದು ಲೋಕಾಯುಕ್ತ ತನಿಖೆ ಆಗಬೇಕೆಂಬ ಹಂಬಲ ಅವರಿಗಿದ್ದರೆ ಪಂಜ ಮತ್ತು ಕಲ್ಮಡ್ಕ 2 ಗ್ರಾಮ ಪಂಚಾಯತ್ ಲೋಕಾಯುಕ್ತ ತನಿಖೆ ನೀಡುವ. ಎಲ್ಲಿ ಏನಾಗಿದೆ ಎಂದು ಜನರಿಗೆ ತಿಳಿಯಲಿ, ನಾವು ಸಿದ್ಧರಿದ್ದೇವೆ. ಆರೋಪಿತ ಸಿಬ್ಬಂದಿಯ ಬಗ್ಗೆ ನಮ್ಮ 2 ಗ್ರಾಮದ ಜನರಿಗೆ ಗೊತ್ತಿದೆ. ಹಣ ಪಡೆದು ಜನರಿಗೆ ರಸೀದಿಯನ್ನೇ ನೀಡದ ಪ್ರಕರಣಗಳು ಇನ್ನೂ ಇದೆ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪಂಚಾಯತ್ ಮೆಂಬರ್ಗಳು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಎಂದು ನಿಯಮದಲ್ಲಿ ಹೇಳಿದೆ. ಆದರೂ ಕೂಡ ಇವರ ಕಡೆಯವರು 3 ಜನ ಪಂಚಾಯತ್ ಅಲ್ಲಿ ಇದ್ದರು. ಲಕ್ಷ್ಮಣ ಬೊಳ್ಳಾಜಿಯವರು 3 ಸಲ ಮೆಂಬರ್ ಆಗಿ 1 ಅವಧಿಗೆ ಅಧ್ಯಕ್ಷರಾಗಿ ಪಂಚಾಯತ್